ಇನ್ನು ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದರೆ ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರತಿ ಸಲ್ಲಿಕೆಯಾಗಿದೆ. ಮುಖ್ಯ ಕಾರ್ಯದರ್ಶಿಗೆ ಈ ಪ್ರತಿ ಸಲ್ಲಿಕೆಯಾಗಿದೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ. ಅವರು ಸುಳ್ಳು ಹೇಳಿದ್ದಾರೆ. ನಾವ್ಯಾರೂ ಕೂಡ ಮೋದಿಯವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿರಲಿಲ್ಲ, ಅನಗತ್ಯವಾಗಿ ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ, ಇದಕ್ಕೆ ಸಂಬಂಧಪಟ್ಟಂಥ ಪತ್ರವನ್ನು, ಅವಿಶ್ವಾಸ ನಿರ್ಣಯದ ಪತ್ರವನ್ನು ಸಲ್ಲಿಸಲಾಗಿದೆ. ಮುಖ್ಯ ಕಾರ್ಯದರ್ಶಿಗೆ ಈ ಅವಿಶ್ವಾಸ ನಿರ್ಣಯ ಸಲ್ಲಿಕೆಯಾಗಿದೆ. ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಸುಳ್ಳು ಹೇಳಿದರು ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ತೀರಾ ಮೋದಿಯಂಥ ಪ್ರಧಾನಿ ವಿರುದ್ಧನೇ ಅಷ್ಟೊಂದು ಹಿಂಡು ದಂಡು ಬಂದು ಹೆಣ್ಣುಮಕ್ಕಳು ಗಲಾಟೆ ಮಾಡುವಂಥದ್ದು ಏನಿತ್ತು ಅಂತ ಕೇಳ್ತಾ ಇದ್ದಾರೆ BJPಯವರು.